ಮೂವಿ ಅಂತೂ ಫುಲ್ ಸಕಲಾಗಿತ್ತು. ಆ ರಾಯ ಕ್ಯಾರೆಕ್ಟರ್, ಟಿಕೆಟ್ ಕ್ಯಾರೆಕ್ಟರ್ ಅಂತೂ ಕೇಳಿದ ತಕ್ಷಣ ಸೈಕ್ ಆಗ್ಬಿಡ್ತೀರಾ ಅವ್ನು ಯಾಕೆ ಬಂದ ಅಂತ. ಆಮೇಲೆ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಆ ಟಾಕ್ಸಿಕ್, a fairy tale for grown-ups and it's a revenge raya between a daddy and a lady son. ಸೂಪರ್ ಆಗಿತ್ತು ಮೂವಿ, ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರ. ಅಂಡ್ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಚಿತ್ರ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಅಂತ. ಸೊ ಒಂದ್ ಹೆಮ್ಮೆ ಏನು ಅಂತ ಹೇಳಿದ್ರೆ ನಮ್ ಇಡೀ ಕನ್ನಡ ಅನ್ನೋದೇನಿದೆ ಬೇರೆ ದೇಶಕ್ಕೆ ಹೋಗುತ್ತೆ, ಅದನ್ನ ಮೀರ್ಸುತ್ತೆ. ಬೇರೆಯವ್ರು ನಮಗೆ ಬರ್ತಾರೆ ಅಂತ ಏನ್ ಹೇಳಿದ್ರು, ಎಸ್ ಪ್ರೂವನ್ ಇಟ್. 100% ಇಲ್ಲ. ಟ್ರೈಲರ್ ಟೀಸರ್ ಎಲ್ಲ ನೋಡ್ತೀವಿ, ಓಕೆ. ಟ್ರೈಲರ್ ಬೇರೆ, ಟೀಸರ್ ಬೇರೆ, ಮ್ಯೂಸಿಕ್ ಬೇರೆ. ಥಿಯೇಟರ್ ಒಳಗ್ ಬಂದ್ರೆ ಅದ್ರ ಫೀಲೇ ಬೇರೆ. ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಸರಿ, ಅದನ್ನ ಮೀರಿ ಅವ್ರಿಗೆ ಸಿನಿಮಾ ನೋಡ್ಬೇಕು, ಹಾಲಿವುಡ್ ಅವ್ರಿಗೆ ಸಿನಿಮಾ ನೋಡ್ಬೇಕು, ಅದು ನಮ್ಮ ಕನ್ನಡ ಚಿತ್ರರಂಗ. ಸೊ ಎಲ್ಲರೂ ದಯವಿಟ್ಟು ಪೈರಸಿನ ನಿಲ್ಸಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಮೂವಿ ಬಂದು ಸೂಪರ್ ಆಗಿದೆ. ಬಾಲಿವುಡ್ ಅಲ್ಲಿ ಫೈಟ್ ಕ್ಲಬ್ ಅಂತ ಮೂವಿ ಇದೆ, ಅದ್ರ ತರ ಲೈಕ್ ಆ ಮೂವಿ ನೋಡ್ಕೊ ಬಂದಿರೋದ್ರಿಂದ ಈ ಮೂವಿ ನನಗೆ ಒಂಚೂರು ಅದೇ ತರ ಇದ್ದಾಗಿತ್ತು. ಎಂಡಿಂಗ್ ಕ್ಲೈಮ್ಯಾಕ್ಸ್ ಮಾತ್ರ. ಬಟ್ ಏನೇ ಇದ್ರು ಯಶ್ ಅವ್ರ ವೈಫು ಯಾರು ಮ್ಯಾಚ್ ಮಾಡಕ್ಕಾಗಲ್ಲ. ಅವ್ರು ರಾಮಾಚಾರಿ, ಗೂಗ್ಲಿ ಆ ಟೈಮಿಂದ ನೋಡ್ ಬಂದಿರೋ ಫ್ಯಾನ್ಸು ಯಾಕಿದ್ರು ನಮ್ ಯಶ್ನ ಬಿಟ್ಕೊಡಲ್ಲ. ಆದ್ರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತರ ಫಿಲಮ್ ಯಾವ್ದು ಬಿಟ್ಟಿರಲಿಲ್ಲ, ಬಿಡೋದು ಇಲ್ಲ. ಸೂಪರ್ ಫಿಲಮ್, ನೋಡ್ಬೋದು. ನನ್ನ ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ ನಾನು ಫಿಲಮ್ ನೋಡ್ಬೇಕಂತಾನೆ. 100% ಸ್ಯಾಟಿಸ್ಫೈಯಿಂಗ್ ಆಗುತ್ತೆ. ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಬನ್ನಿ ನೋಡಿ ಎಂಜಾಯ್ ಮಾಡಿ. ಸೂಪರ್ ಫಿಲಮ್. ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ನೀವು ಮಾಡಿರೋ ರಾಂಗ್ ಚಾಯ್ಸಸ್ನ ಅದ್ರ ನೀವು ಹೆಂಗ್ ತಿದ್ಕೋತೀರಾ, ಅದು ನಿಮ್ ಲೈಫ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಿಮ್ ಲೈಫ್ ಮೆಸೇಜ್ ಇದೆ. ಬಟ್ ನೋಡಿ ಚೆನ್ನಾಗಿ. ತಂದೆ ಮಗುಂದು ಆಕ್ಚುಲಿ ಅದು ಹೇಳಕ್ಕಾಗಲ್ಲ, ಹೇಳಿದ್ರೆ ಸಸ್ಪೆನ್ಸ್ ಹೋಗ್ಬಿಡುತ್ತೆ. ಆದ್ರೆ ನೀವು ಫಿಲಮ್ ನೋಡಿದ್ರು ಎಂಡಿಂಗ್ ಕ್ಲೈಮ್ಯಾಕ್ಸ್ ಟೆನ್ಷನ್ ಆಗ್ಬಿಡುತ್ತೆ, ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಏನಿದು, ಅರೆ ಯಶ್ ಅವ್ರ ಆಕ್ಟಿಂಗು ಸೂಪರ್ ಆಗಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ಸೂಪರ್ ಆಗಿದೆ. ನಂಗೆ ಹೇಳಕ್ ಆಗ್ತಾ ಇಲ್ಲ, ಹಂಗಿದೆ. ತಬಾಯಿ ಆಗ್ಬಿಡ್ತು, ಮೈಂಡ್ ಫುಲ್ ತಬಾಯಿ. 4 ವರ್ಷ ವೇಟ್ ಮಾಡಿದ್ದಕ್ಕೆ ಬರ್ತಿತ್ತು. ಬಂದ್ ನೋಡಿ, ಬರ್ತಿತ್ತು ಮೂವಿ. ಸೂಪರ್ ಆಗಿದೆ ಮೂವಿ. ಕಲೆಕ್ಷನ್ 1000 crore ದಾಟ್ಲಿಲ್ಲ ಅಂದ್ರೆ ನನ್ನ ಹತ್ರ ಬನ್ನಿ.